ಇವನೇ ಮಸಾಲ ಮಜ್ಜಿಗೆ ಮಾಡ್ತಿರೋನು. ಇವನೇ ನಮ್ಮ ಮನೆ ಲಿಟಲ್ ಚೆಫ್ ಅನ್ನೋದು ಇಲ್ಲ, ಎಲ್ಲರೂ ಚೆಕ್ ಮಾಡ್ತಾರೆ. ಬಟ್ ಇವನೇ ಇವತ್ತು ಮಸಾಲ ಮಜ್ಜಿಗೆ ಮಾಡೋದು. ಇವನೇ ಪರ್ಫೆಕ್ಟಾಗಿ ಗೊತ್ತಿದೆ. ಇವನು ಆಡಿಯನ್ಸ್. ಇವನ ಹೆಸರು ಅಭಿನ್ ಅಂತ. ಇವ್ ನಮ್ಮ ತಮ್ಮ. ಇವನು ಚಿಕ್ಕ ತಮ್ಮ. ಬರೀ ಉಪ್ಪನ್ನೇ ತಿಂತಿದ್ದಾನೆ ಗೈಸ್, ಉಪ್ಪು ಮೊಸರು. ಇವ್ರು ನಮ್ಮ ಅಜ್ಜಿ ಗೈಸ್, ಆಡಿಯನ್ಸ್. ಓಕೆ ಗೈಸ್, ಬನ್ನಿ ಮಸಾಲ ಮಜ್ಜಿಗೆ ಮಾಡ್ತಾ ಇದ್ದಾರೆ, ನೋಡೋಣ. ನೋಡಿ ಗೈಸ್, ಫಸ್ಟು ಜಿಂಜರ್ನ ಮತ್ತು ಚಿಲ್ಲಿನ ಮತ್ತು ಕೊರೆಂಡರ್ನ ಹಾಕ್ಕೊಂಡಿದ್ದಾರೆ. ನೋಡಿ ಗೈಸ್, ಇವನ್ನ ಇಲ್ಲಿ ನೋಡಿ, ಚೂರು ಹೆಲ್ಪ್ ಮಾಡೋ ಅವನಿಗೆ. ನೋಡಿ ಇಸ್ತಾ ಇದ್ದಾರೆ. ಫುಲ್ಲು ಅದು ಸ್ಮ್ಯಾಶ್ ಆಗಬೇಕು ಅಲ್ಲಿವರೆಗೂ. ನೋಡಿ ನಿಮಗೆ ಬಾರ್ಕಾಯಿ ಬಿಟ್ಟಿದೆ, ನೀರು ಕುಡಿತಾ ಇದ್ದಾನೆ. ನೆಕ್ಬಾರ್ದು, ಸಾಕು, ಬಿ ಪಿ ಬರುತ್ತೆ ಗೈಸ್. ಇದನ್ನು ಸ್ವಲ್ಪ ದೂರ ಇಡ್ತೀವಿ ಗೊತ್ತು ಗೈಸ್. ಫಸ್ಟ್ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಜಿಂಜರು, ಆಗಿರೋ ಕೊರಿಯಂಡರು ಮತ್ತೆ ಎಲ್ಲ ತೋರಿಸ್ತೀನಿ. ನೋಡಿ ಇಷ್ಟ ಸ್ಮ್ಯಾಶ್ ಆಗಿದೆ, ಇನ್ನು ಸ್ಮ್ಯಾಶ್ ಮಾಡಬೇಕು, ಆಮೇಲೆ ತೋರಿಸ್ತೀನಿ. ಮತ್ತೆ ಮತ್ತೆ ಇದನ್ನ ಹಿಂಗೆ ರೊಟೇಷನ್ ಮಾಡಿ ಆಮೇಲೆ ಈ ಕಡೆ ಎಲ್ಲ ತಕ್ಕೊಬೇಕು. ಅದನ್ನ ಸ್ಮ್ಯಾಶ್ ಆಗಬೇಕು ಗೈಸ್. ಈಗ ಅದು ರೆಸಿಪಿ ಹೇಳ್ತೀನಿ ನೋಡಿ. ಫಸ್ಟು ಮೊಸರು, ಉಪ್ಪು ಸ್ಟಾರ್ಟ್ ಮಾಡೋಣ. ರೆಸಿಪಿಯಿಂದ ಸ್ಟಾರ್ಟ್ ಮಾಡೋಣ. ಅದಕ್ಕೆ ಇಂಗ್ರೀಡಿಯೆಂಟ್ಸು ಮೊಸರು ಬೇಕು ಗೈಸ್. ನೋಡಿ ಮೊಸರು, ಉಪ್ಪು ಗೈಸ್. ಅವಾಗಲೇ ಹೇಳ್ತಿದ್ದೆ ನೀರು ಹೋಯ್ತು, ಮತ್ತೆ ನೀರು ಬಂದಿದೆ. ಈಗ ನೀರು ಅದು ಆಮೇಲೆ ಈ ಥರ ಮಜ್ಜಿಗೆ ಆಗುತ್ತೆ. ನೋಡಿ ಈ ಥರ ಮಜ್ಜಿಗೆ ಆಗುತ್ತೆ. ಚೂರು ಮೊಸರು ಹಾಕಿ ಉಪ್ಪು ಹಾಕಿ. ನೋ ಚಿಕ್ಕು ಗೈಸ್, ಇವ್ನು ಪಾಪ ಚಿಕ್ಕೋನು, ಅವನಿಗೆ ಗೊತ್ತಾಗಲ್ಲ. ಈ ಥರ ಹಿಂಗೆ ಮಾಡಿದ್ರೆ ಈ ಥರ ಮಜ್ಜಿಗೆ ಸಿಗುತ್ತೆ ಆಯ್ತಾ. ಅದನ್ನ ಆಮೇಲೆ ಈ ಥರ ಸ್ಮ್ಯಾಶ್ ಮಾಡಿ ಸ್ವಲ್ಪ ಮೊಸರು ತಗೊಂಡು ಈ ಥರ ಆಮೇಲೆ ಚೂರು ನೀರು ಹಾಕಿ ಇಲ್ಲಿ ಈ ಥರ ಇಂಗ್ರೀಡಿಯೆಂಟ್ಸ್ ಲಾಸ್ಟ್ ನಮಗೆ ಸಿಗುತ್ತೆ. ಆಮೇಲೆ ಈ ಥರ ಬೆಳ್ಳುಳ್ಳಿನ ಅದು ಒಳಗೆ ಹಾಕಿದ್ರೆ ಏನಾದ್ರು ಶೀತ ಏನಾದರೂ ಇದ್ರೆ ಹೋಗುತ್ತೆ ಅಂತ ಗೈಸ್. ಗೈಸ್ ಇನ್ನೊಂದು ನಿಮಗೆ ಉಪ್ಪನ್ನ ನಾವು ನಿಮಗೆ ತೋರ್ಸೋಕ್ಕೆ ಅಂತ ಉಪ್ಪು ಇಟ್ಕೊಂಡಿದ್ದೀವಿ. ನಾವು ಅಷ್ಟು ಉಪ್ಪು ಹಾಕಲ್ಲ ಆಯಿತಾ. ಮತ್ತೆ ಮಜ್ಜಿಗೆ ನೋಡಿ ಜಾಸ್ತಿ ಇದೆ, ಅದಕ್ಕೆ ಅಷ್ಟು ಉಪ್ಪು ಹಾಕಲ್ಲ. ಜಾಸ್ತಿ ಉಪ್ಪು ತಿನ್ಬೇಡಿ, ನಿಮಗೆ ಬಿ ಪಿ ಬರುತ್ತೆ, ಆಮೇಲೆ ತುಂಬ ಕಷ್ಟ ಆಗುತ್ತೆ ಗೈಸ್. ನೋಡಿ ಉಪ್ಪು ವೇಸ್ಟ್, ಉಪ್ಪು ನಾಟ್ ಯೂಸ್ ಗೈಸ್, ಇಟ್ಸ್ ವೇಸ್ಟ್. ಉಪ್ಪು ವೇಸ್ಟ್ ಗೈಸ್. ಇವನಂತೂ ಯಾರು ಫಾಲೋ ಮಾಡಬೇಡ್ರಿ, ಇವನು ಯಾರು ಫಾಲೋ ಮಾಡಬೇಡ್ರಿ. ಇವರಿಬ್ರು ಉಪ್ಪು ತಿಂತಾರೆ, ಅವ್ರಿಗಿಬ್ರಿಗೂ ಜಾಸ್ತಿ ಗೈಸ್. ನಮ್ಮ ಅಜ್ಜಿ ಹೇಳಂಗೆ ಅವ್ನ ಕೈ ನೀಟ ಇದೆ ಗೈಸ್, ನೀಟ ಇದೆ. ಗೈಸ್ ಇದನ್ನ ಸ್ವಲ್ಪ ಹೆಚ್ಚಬೇಕು. ಒಂದು ನಿಮಿಷ ನಮ್ಮ ಅಜ್ಜಿ ಕೊಡ್ತೀನಿ. ಅಲ್ಲೇ ಸ್ವಲ್ಪ ನೀರ ಚೆನ್ನಾಗಿ ಮಾಡ್ತಾ ಇದೀಯಾ ಯಾಕೆ? ಕಟ್ ಮಾಡ್ಕೊಂಡ್ಬರ್ಬೇಕು. ಸಿಂಟು ನಿಂಗೊಂದು ಕೆಲಸ ಕೊಡ್ತೀನಿ. ಎತ್ತಾಕ್ಬಿಡ್ತಾವನ ಬಿಡ ಬಿಡ, ನೀನೇ ತಗೊಂಡು ನೋಡಿ ಗಾಯ್ಸ್, ಲಾಸ್ಟಲ್ಲಿ ಹಿಂಗಾಗ್ಬಿಟ್ಟಿದೆ. ಫುಲ್ಲು ಚೆನ್ನಾಗಿರುತ್ತೆ ಟೇಸ್ಟ್. ಗಲೀಜ್ ಫುಲ್ ಊಟ ಮಾಡಿ ಕುಡಿಬೇಕು. ನೋಡಿ ವಾಶ್ ಮಾಡಿ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ. ಈಗ ಮಜ್ಜಿಗೆ ಒಳಗೆ ಹಾಕ್ತಿದ್ದೀನಿ. ಮಜ್ಜಿಗೆ ಒಳಗೆ ರೆಡಿ ಅದಾಗ್ತಿದೆ. ಈಗ ಗೈಸ್ ಇದನ್ನ
ಒಂದು ನಮ್ಗೆ ಊಟ ಆಗೋವರೆಗೂ ಫ್ರೀಝರಲ್ಲಿ ಇಡ್ತೀವಿ. ಫ್ರೀಝರಲ್ಲಿ ಆದಮೇಲೆ ಕುಡಿತೀವಿ. ಮೀನ್ಸ್ ಫ್ರಿಜ್ಜಲ್ಲಿ ಇಡ್ತೀವಿ ಗೈಸ್. ಹಂಗಂತ ಫ್ರೀಝರಲ್ಲಿ ಆನ್ ಮಾಡಿ ಫ್ರೀಝರಲ್ಲಿ ಇಟ್ಟಿದ್ದೀವಿ, ಯಾರು ಬೈಸ್ಕೊಳಕ್ಕೆ ಹೋಗಬೇಡಿ. ಲಿಟಲ್ ಚೆಫ್ ಇವನು ಗೈಸ್, ಲಿಟಲ್ ಚೆಫ್ ಇವನು ನಮ್ಮನೆ ಲಿಟಲ್ ಚೆಫ್. ನಾವೆಲ್ಲ ಇಂಗ್ಲೀಷಲ್ಲಿ ಮಾತಾಡಿದ್ರೆ ನಮ್ಮ ಅಜ್ಜಿಗೆ ಅರ್ಥ ಆಗಲ್ಲ, ಅದೇ ಡಿಫಾಲ್ಟು, ಇನ್ನೇನು ಇಲ್ಲ. ನಮ್ಮ ಎಲ್ಲ ಇಂಗ್ಲೀಷಲ್ಲಿ ಮಾತಾಡ್ತೀವಿ, ನಮ್ಮ ಅಜ್ಜಿಗೆ ಅರ್ಥ ಆಗಲ್ಲ, ಅದೇ ಡಿಫಾಲ್ಟ್, ನಾವೇನು ಮಾಡೋಕ್ಕಾಗಲ್ಲ. ಓಕೆ, ಈಗ ಮಜ್ಜಿಗೆ ನಾವು ಫ್ರೀಜಲ್ಲಿ ಇಡ್ತೀವಿ, ಟೇಸ್ಟ್ ಮಾಡ್ತೀವಿ. ಬರೀ ರಿವ್ಯೂ ಕೊಡ್ತೀನಿ ಬನ್ನಿ. ನಮ್ಮ ಮನೇಲಿ ಎಲ್ಲರದ್ದು ರಿವ್ಯೂ ಕೇಳ್ತೀವಿ. ಹೆಂಗಿದೆ ದದ್ದಿ ಮಜ್ಜಿಗೆ? 10ಗೆ ಎಷ್ಟು ಕೊಡ್ತೀಯ? 10ಕ್ಕೆ ಎಷ್ಟು ಕೊಡ್ತೀಯ ಮಜ್ಜಿಗೆಗೆ ರಿವ್ಯೂ? ನೋಡಿ ಗೈಸ್, ನಮ್ಮ ಅಜ್ಜಿ 10ಕ್ಕೆ 10 ಕೊಡ್ತಾರಂತೆ ಮಜ್ಜಿಗೆನ. ನಾವು ಒಂದ್ಸರಿ ಟೇಸ್ಟ್ ಮಾಡೋಣ ಗೈಸ್. ಜಿಂಜರ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು ಅನಿಸ್ತಾ ಇದೆ, ಪರವಾಗಿಲ್ಲ. 10ಕ್ಕೆ ಗೈಸ್ ಜಿಂಜರ್ ಸ್ವಲ್ಪ ಜಾಸ್ತಿ ಇತ್ತು ಅನಿಸ್ತಿದೆ. ಇನ್ನೊಂದ್ಸರಿ ಟೇಸ್ಟ್ ಮಾಡ್ತೀನಿ ತಗೊಳ್ಳಿ. ಸ್ವಲ್ಪ ಖಾರ ಜಾಸ್ತಿ ಆಗಿದೆ, ಮಸಾಲ ಮಜ್ಜಿಗೆ ಅಲ್ವಾ. 9.5 ಕೊಡ್ತೀನಿ. ಚೂರು ಸ್ಪೈಸಿ ಕಡಿಮೆ ಆಗಬೇಕಿತ್ತು ಹೀಟ್ಗೆ. ಗೈಸ್ ನಮ್ಮ ತಮ್ಮ ಟೇಸ್ಟ್ ಮಾಡಿಬಿಟ್ಟು 10ಕ್ಕೆ 10 ಕೊಟ್ಟ. ಯೂನಿಕ್ ರೇಟಿಂಗ್ ಎಷ್ಟು ಕೊಡ್ತೀಯ 10ಗೆ? ನಂಬರ್ ಕೊಡು ಒಂದು 10 ಒಳಗೆ. ಇವ್ರಿಗೆ ರೇಟಿಂಗ್ ಅಂದ್ರೆ ಗೊತ್ತಿಲ್ಲ ಗೈಸ್, ಪಾಪ. ಗೈಸ್ ಇವರು 10ಕ್ಕೆ 10 ರೇಟಿಂಗ್ ಕೊಟ್ಟವನೇ. ತುಂಬ ಚೆನ್ನಾಗಿದೆ ಅಂತ ಮಜ್ಜಿಗೆ. ಓಕೆ, ಮನೆಯವ್ರು ಎಲ್ಲರದ್ದು ರೇಟಿಂಗ್ ತೊಗೊಂಡು ಅಜ್ಜ ಟ್ರೈ ಮಾಡ್ತಾ ಇದ್ದಾರೆ ಗೈಸ್. ನಮ್ಮ ಅಜ್ಜ 10ಗೆ 3 ಕೊಟ್ಟಿದ್ದಾರೆ ಅಷ್ಟೇ ಗೈಸ್. ನೋಡೋಣ ಸ್ವಲ್ಪ ಟೇಸ್ಟ್. ಗಂಟ್ಲೆಲ್ಲ ಉರಿಸಿದ್ದಾರೆ, ಅಷ್ಟೊಂದು ಖಾರ ಹಾಕಿದ್ವಿ. ಸ್ವಲ್ಪ ಖಾರನೇ ಆಗಿದೆ. ರೇಟ್ ಬಂದು ಮತ್ತೆ ಚಿಕ್ಕಮ್ಮದು ರೇಟಿಂಗ್ ಅಮ್ಮಂದು 9, ಚಿಕ್ಕಮ್ಮಂದು 8 ಗೈಸ್. ಈಗ ಕ್ಲೀನಿಂಗ್ ಇದೆ ಗೈಸ್. ಅದು ಉಪ್ಪು ಖಾರ ಸ್ವಲ್ಪ ಜಾಸ್ತಿ ಆಗಿದೆ, ಉಪ್ಪು ಕಡಿಮೆ ಆಗಿದೆ, ಅದಕ್ಕೆ ಈಗ ಉಪ್ಪು ಹಾಕ್ತಾ ಇದ್ದಾರೆ. ನಾವು ಕ್ಲೀನ್ ಮಾಡ್ತೀವಿ ಗೈಸ್. ನೋಡಿ ಎಷ್ಟು ಗಲೀಜು ಮಾಡಿಬಿಟ್ಟಿದ್ದೀವಿ. ಈಗ ಈ ಟೇಬಲ್ನ ಕ್ಲೀನ್ ಮಾಡಿ, ಇದು ಒಳಗಿರೋ ಟೇಬಲ್ ಊಟಕ್ಕೆ ಬೇಕು, ಅದು ತೊಗೊಂಡೋಗಿ ಇಡಬೇಕು. ಊಟನ ಪ್ರಿಪೇರ್ ಆಗ್ತಾಯಿದೆ, ಈಗ ಊಟ ಮಾಡಬೇಕು ಗೈಸ್. ಐ ಹೋಪ್ ಯು ಎಂಜಾಯ್ ದಿಸ್ ವ್ಲಾಗ್ ಗೈಸ್. ನೋಡಿ ಗೈಸ್, ಪಾಟ್ ಇಟ್ಕೊಂಡು ರೈತಾ ಬಿಟ್ಟು ನಮ್ಮ ತಮ್ಮ. Thank you guys watching this vlogs. Share, subscribe ಎರಡು ಮಾಡಿ. Thank you guys for watching this vlog. Please like, share and subscribe. ಗೈಸ್ ನಮ್ಮ ತಮ್ಮ ಚಿಕ್ಕವನಲ್ಲ, ಅವನಿಗೆ ಅಷ್ಟು ಗೊತ್ತಾಗಲ್ಲ. ಎಸ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವ್ಲಾಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಓಕೆ ಗೈಸ್, ಮನೆಗೊಂದು ಮರ, ಊರಿಗೊಂದು ವನ. ಎಲ್ಲರೂ ಗೋ ಗ್ರೀನ್ ಗೈಸ್. ಎಲ್ಲರೂ ಗಿಡನ ಬೆಳೆಸಿ ಮತ್ತು ಸ್ವಚ್ಛತೆಯನ್ನು ಕಾಪಾಡಿ. ಗೋ ಗ್ರೀನ್ ಗೈಸ್. ಮನೆಗೊಂದು ಮರ, ಊರಿಗೊಂದು ವನ.